ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಬೇರೆ ಹಲಸಿನಕಾಯಿ ಹಪ್ಪಳ ಮಾಡ್ತಾ ಇದ್ದೀವಿ. ಅದನ್ನ ಹೇಗೆ ಮಾಡ್ತಿದ್ದೀವಿ ಅನ್ನೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮೊದಲು ಬೇರೆ ಹಲಸಿನಕಾಯಿ ಸಿಪ್ಪೆ ಎಲ್ಲ ತೆಕ್ಕೋಬೇಕು. ಸಿಪ್ಪೆ ಎಲ್ಲ ತೆಕ್ಕೊಂಡು ಮಧ್ಯದಲ್ಲಿ ಬೆಂಡಿರುತ್ತಲ್ಲ ಅದನ್ನೂ ತೆಕ್ಕೊಂಬಿಟ್ಟು ಇದನ್ನ ಕಟ್ ಮಾಡಿ ಕುಕ್ಕರಲ್ಲಿ ಬೇಯಿಸ್ಕೋಬೇಕು, ಇಲ್ಲ ಪಾತ್ರೆಯಲ್ಲೂ ಕೂಡ ಬೇಯಿಸ್ಕೋಬೋದು. ಇವಾಗ ಇದನ್ನ ಕುಕ್ಕರಲ್ಲಿ ಹಾಕಿಬಿಟ್ಟು ಅದಕ್ಕೆ ನೀರು ಮತ್ತು ಉಪ್ಪನ್ನು ಹಾಕಿ ಇದನ್ನ ಈಗ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾಗಿದೆ. ಜಾಸ್ತಿ ನೀರು ಹಾಕ್ಕೋಬಾರ್ದು, ಸ್ವಲ್ಪ ನೀರು ಹಾಕ್ಕೋಬೇಕು. ಈಗ ಚೆನ್ನಾಗಿ ಬೆಂದಿರೋದು ನೋಡಿ, ಈ ರೀತಿ ಕಾಣಿಸ್ತಾ ಇದೆ. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ. ಇದು ತುಂಬಾ ಅಂಟಿರುತ್ತೆ. ಇದು ಹಪ್ಪಳ ಹಚ್ಚೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಆರಲಿ ಇದು ಬಿಸಿ ಬಿಸಿ ಇದೆ, ಆರೋದಕ್ಕೆ ಅಂತ ಹಾಕಿಟ್ಕೊಂಡಿದ್ವಿ. ಇದಕ್ಕೆ ಜೀಗುಜ್ಜೆ ಅಂತ ಕರೀತಾರೆ ಹೆಚ್ಚಿನವರು. ನಮ್ಮ ಸೈಡಲ್ಲೆಲ್ಲ ಬೇರೆ ಹಲಸಿನಕಾಯಿ ಅಂತ ಹೇಳೋದು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ. ಇವಾಗ ಆರೋದಕ್ಕೆ ಅಂತೇಳಿ ಒಂದು ಬೇರೆ ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಕಡೆ ರಾಶಿ ಇದ್ದರೆ ಎಲ್ಲ ಆರೋದಿಲ್ವಲ್ಲ, ಅದಕ್ಕೋಸ್ಕರ. ಚೆನ್ನಾಗಿ ಆರಿದ್ಮೇಲೆ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕು, ಇಲ್ಲಾಂದರೆ ಮಿಕ್ಸಿ ಜಾರು ಹಾಳಾಗಿಬಿಡತ್ತೆ, ಅಷ್ಟು ಚೆನ್ನಾಗಿ ಬರೋದಿಲ್ಲ. ಗ್ರೈಂಡರಿಗೆ ಹಾಕ್ಕೊಂಡ್ರು ಅಷ್ಟೇ. ಸ್ವಲ್ಪನೇ ಹಾಕ್ಕೋಬೇಕು. ಇದಕ್ಕೆ ಅಂಟು ಜಾಸ್ತಿ ಇರೋದ್ರಿಂದ ಜಾಸ್ತಿ ಹಾಕ್ಕೊಂಡ್ರೆ ಆಗಲ್ಲ. ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ರುಬ್ಕೋಬೇಕು. ಇವಾಗ ತಣ್ಣಗಾಗಿದೆ. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಗ್ರೈಂಡರಿಗೆ ಬೇಕಾದರೂ ಹಾಕ್ಕೊಂಡು ರುಬ್ಕೋಬೋದು. ಒರಳುಕಲ್ಲಲ್ಲಿ ರುಬ್ಬಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಬಿಗಿ ಬರುತ್ತೆ. ಇದಕ್ಕೆ ನೀರು ಹಾಕ್ಕೋಬೇಕಾಗತ್ತೆ, ಅಂಟು ಜಾಸ್ತಿ ಇರೋದ್ರಿಂದ. ಒರಳುಕಲ್ಲಿಗೆ ಹಾಕಿದ್ರೂ ಅಷ್ಟೇ. ಆದರೆ ಇದು ನುಣ್ಣಗೆ ಬೆಂದಿರತ್ತಲ್ಲ, ಒರಳುಕಲ್ಲಲ್ಲೇ ತುಂಬ ಚೆನ್ನಾಗಿ ಆಗುತ್ತೆ. ಆದರೆ ನಾವಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀವಿ. ಬೇರೆ ಹಲಸಿನಕಾಯಿ ತುಂಬ ಗ್ಯಾಸ್ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಓಂಕಾಳನ್ನ ಹಾಕ್ಕೊಂಡು ಬೀಸ್ಕೊಳ್ಳೋದು ತುಂಬ ಒಳ್ಳೆಯದು. ಟೇಸ್ಟ್ ಕೂಡ ಕೊಡುತ್ತೆ ಇದನ್ನ ಹಾಕೋದ್ರಿಂದ. ಸ್ವಲ್ಪ ಇಲ್ಲಿ ಜೀರಿಗೆ ಮತ್ತು ಓಂಕಾಳನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಅದಾದ ನಂತರ ಇದಕ್ಕೆ ಅಚ್ಚ ಖಾರದ ಪುಡಿಯನ್ನು ನಾವಿಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ಅಚ್ಚ ಖಾರದ ಪುಡಿಯನ್ನು ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಖಾರ ಖಾರ ಆಗಿರುತ್ತೆ. ಇಲ್ಲ ನೀವು ಹಸಿ ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು, ಆವಾಗ ಗ್ರೀನ್ ಕಲರ್ ಆಗುತ್ತೆ. ನಾವಿಲ್ಲಿ ಅಚ್ಚ ಖಾರದ ಪುಡಿಯನ್ನೇ ಹಾಕ್ಕೊಳ್ತಾ ಇದ್ದೀವಿ. ಬೇಯಿಸ್ಕೊಳ್ಳುವಾಗಲೇ ಉಪ್ಪು ಹಾಕಿರೋದ್ರಿಂದ ಮತ್ತೆ ಉಪ್ಪು ಹಾಕೋದು ಬೇಕಾಗಲ್ಲ. ಬೇಯಿಸುವಾಗ ಉಪ್ಪು ಹಾಕ್ಕೊಂಡಿಲ್ಲ ಅಂದರೆ ಈ ಟೈಮಲ್ಲಿ ಉಪ್ಪನ್ನು ಕೂಡ ರುಬ್ಕೊಳ್ಳುವಾಗ ಸೇರಿಸ್ಕೋಬೋದು. ರಾತ್ರಿಯೇ ನೀವು ಇದನ್ನ ಬೇಯಿಸಿಟ್ಕೊಂಡ್ಬಿಟ್ರೆ ಬೆಳಿಗ್ಗೆ ಎದ್ದ ತಕ್ಷಣ ರುಬ್ಕೊಂಡ್ಬಿಟ್ಟು ಬಿಸಿಲು ಬರೋದ್ರೊಳಗೇ ಹಚ್ಚಿಬಿಟ್ಟು ಒಣಗಿಸ್ಬಿಟ್ರೆ ಒಂದು ದಿನದಲ್ಲೇ ಹಪ್ಪಳ ರೆಡಿ ಆಗಿಬಿಡತ್ತೆ. ಇವಾಗಂತೂ ತುಂಬ ಬೇರೆ ಬಿಸಿಲಿದೆ ಅಲ್ವಾ, ಒಂದು ದಿವಸದಲ್ಲಿ ಆರಾಮಾಗಿ ಒಣಗಿಬಿಡತ್ತೆ. ಇಲ್ಲ ಬೆಳಿಗ್ಗೆನೇ ಬೇಯಿಸ್ಕೊಂಡು ಆರಿದ ಮೇಲೆ ಬೆಳಿಗ್ಗೆನೇ ಮಾಡ್ಕೋಬೋದು. ಇದನ್ನು ರುಬ್ಕೊಳ್ಳುವಾಗ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಗಿ ಬಂದುಬಿಡತ್ತೆ. ಚೆನ್ನಾಗಿ ಅದು ನುಣ್ಣಗಾಗೋದೇ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೋಡಿಕೊಂಡು ಬೇಕಾದರೆ ನೀರು ಸೇರಿಸ್ಕೊಂಡು ನುಣ್ಣಗಾಗಿ ರುಬ್ಕೊಳ್ಳಿ. ಅಚ್ಚ ಖಾರದ ಪುಡಿ ಎಲ್ಲ ಹಾಕಿರೋದ್ರಿಂದ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇದು ಹಚ್ಚೋದು ಕೂಡ ತುಂಬ ಸುಲಭ. ಅಂಟು ಚೆನ್ನಾಗಿರೋದ್ರಿಂದ ಹಪ್ಪಳ ಯಾವುದೇ ಆದರೂ ಕೂಡ ಅಂಟು ಚೆನ್ನಾಗಿ ಬಂತು ಅಂತಂದರೆ ಹಪ್ಪಳ ಸ್ವಲ್ಪನೂ ಕಟ್ಟಾಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನಾವಿವಾಗ ಹಪ್ಪಳವನ್ನು ಚೆಣಕಲ ಕಿಳೆಯಲ್ಲಿ ಹಚ್ತಾ ಇದ್ದೀವಿ. ಇದಕ್ಕೆ ಈ ಕಡೆ ಎಲ್ಲ ಚೆಣಕಲ ಎಲೆ ಅಂತ ಕರೆಯೋದು. ಇದರಲ್ಲಿ ಎಣ್ಣೆ ನೀರನ್ನು ಸವರ್ಕೊಂಬಿಟ್ಟು ಹಚ್ಚಬೇಕು. ತುಂಬ ಚೆನ್ನಾಗಿ ಒಣಗುತ್ತೆ. ಇಲ್ಲ ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಅಥವಾ ಪ್ಲಾಸ್ಟಿಕ್ ಶೀಟ್ ಮೇಲೂ ಎಣ್ಣೆ ಸವರ್ಬಿಟ್ಟು ಹಚ್ಕೋಬೋದು. ಈ ರೀತಿ ರೌಂಡ್ ಶೇಪಲ್ಲಿ ಬೇಕಾದರೂ ಹಚ್ಕೋಬೋದು, ಇಲ್ಲ ಒಂದೇ ದೊಡ್ಡದಾಗಿ ಕೂಡ ಹಚ್ಕೊಂಡು ಅದನ್ನ ಕಟ್ ಮಾಡ್ಕೋಬೋದು. ಬೇಕಂದರೆ ಯಾವ ರೀತಿ ಬೇಕೋ ನಮಗೆ ಆ ರೀತಿ ನಾವು ಹಚ್ಕೋಬೋದು. ಇದನ್ನು ಮೊದಲು ಎಣ್ಣೆ ನೀರನ್ನು ಯಾಕೆ ಹಚ್ಕೋಬೇಕು ಅಂದರೆ ಹಪ್ಪಳ ಬೇಗ ಬಿಟ್ಕೊಂಬಿಡತ್ತೆ. ಹಪ್ಪಳ ಬಿಡಿಸೋದು ಕಷ್ಟ ಆಗಲ್ಲ, ಎಲೆ ಎಲ್ಲ ಹಪ್ಪಳ ಕಂಟ್ಕೊಳ್ಳಲ್ಲ. ಎಣ್ಣೆ ನೀರನ್ನ ಹಚ್ಚಿಲ್ಲ ಅಂದರೆ ಈ ಎಲೆ ಎಲ್ಲ ಹಪ್ಪಳ ಕಂಟ್ಕೊಂಬಿಡತ್ತೆ, ಅದನ್ನ ತೆಗೆಯೋದು ಕಷ್ಟ ಆಗತ್ತೆ. ಅದಕ್ಕೋಸ್ಕರ ಎಣ್ಣೆ ನೀರನ್ನು ಹಚ್ಕೊಳ್ಳೋದು. ಇದು ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಮಕ್ಕಳಿಲ್ಲಿ ಹಪ್ಪಳ ಎಲ್ಲ ಒಣಗಿಸ್ತಾ ಇದ್ದಾರೆ. ಅಕ್ಕ ನಾನು ಸೇರಿಬಿಟ್ಟು ಇಲ್ಲಿ ಹಪ್ಪಳ ಹಚ್ತಾ ಇದ್ದೀವಿ. ಒಂದೆರಡು ದಿನ ಈ ರೀತಿ ಬಿಸಿಲಲ್ಲಿ ಒಣಗಿಸ್ಕೊಂಬಿಟ್ರೆ ಚೆನ್ನಾಗಿ ಒಣಗಿಬಿಡತ್ತೆ. ಒಂದಿನಕ್ಕೇ ಅದು ಎಲೆ ಎಲ್ಲ ಬಿಟ್ಕೊಂಡು ಬರುತ್ತೆ. ಪ್ಲಾಸ್ಟಿಕ್ ಶೀಟ್ ಆಗಲಿ ಎಲೆ ಆಗಲಿ ಯಾವುದ್ರ ಮೇಲೆ ಹಾಕಿರ್ತೀವೋ ಸಂಜೆ ಟೈಮಿಗೆ ಅದರಿಂದೆಲ್ಲ ತೆಕ್ಕೊಂಬಿಡ್ಬೋದು. ಎಲ್ಲ ಬಿಟ್ಕೊಂಡು ಬಂದುಬಿಟ್ಟಿರುತ್ತೆ, ಏನೂ ಕಷ್ಟ ಇಲ್ಲ. ನೋಡಿ ಆರಾಮಾಗಿ ಈ ರೀತಿ ತೆಕ್ಕೋಬೋದು. ಅದಾದ ನಂತರ ಮತ್ತೊಂದು ಬಿಸಿಲು ಹಾಕ್ಕೋಬೇಕು.
1 ಅಥವಾ 2 ಬಿಸಿಲು ಹಾಕಿಬಿಟ್ಟು ಮತ್ತೆ ಒಂದು ದಿವಸ ಹಾಗೇ ಬಿಡಬೇಕು. ಅದು ಗರ್ಗರಿ ಆಗಿರುತ್ತಲ್ಲ ಬಿಸಿಲಿಗೆ ಒಣಗಿಸಾಗ ಒಂದಿನ ಹಾಗೇ ಬಿಟ್ಟರೆ ಮತ್ತೆ ಅದು ಮೆದುವಾಗತ್ತೆ. ಆಮೇಲೆ ಅದನ್ನ ಕಟ್ಟಿಟ್ಕೊಂಡ್ಬಿಡಬೇಕು. ನಮ್ಮ ಕಡೆ ಎಲ್ಲ ಬಾಳೆ ಗಿಡದಿಂದ ಬಳ್ಳಿ ಮಾಡ್ತಾರೆ, ಅದರಲ್ಲಿ ಕಟ್ಟಿಡ್ತಾರೆ. ಇಲ್ಲ ಹಾಗೇನೂ ಡಬ್ಬದಲ್ಲಿ ಇಟ್ಕೋಬೋದು. ಕಟ್ಟಿಟ್ಟರೆ ಚೆನ್ನಾಗಿರುತ್ತೆ. ಮತ್ತು ಈ ರೀತಿ ರೌಂಡ್ ಒಂದೇ ಸೈಜಲ್ಲಿ ಹಪ್ಪಳ ಮಾಡಿಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ. ಬೇಕಾದಾಗ ನಾವು ಇದನ್ನ ಕರ್ಕೊಂಡು ತಿನ್ಬೋದು. ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಒಳ್ಳೆ ಟೇಸ್ಟಿಯಾಗಿರುತ್ತೆ. ಮಳೆಗಾಲದಲ್ಲಂತೂ ಕರ್ಕೊಂಡು ತಿಂತಾಯಿದ್ರೆ ಪ್ಲೇಟ್ ಖಾಲಿ ಆಗಿದ್ದೇ ಗೊತ್ತಾಗಲ್ಲ, ಅಷ್ಟು ಒಳ್ಳೆ ರುಚಿ ಕೊಡುತ್ತೆ. ಈವ್ನಿಂಗ್ ಟೈಮಲ್ಲೂ ಕೂಡ ಇದನ್ನ ಕರ್ಕೊಂಡು ತಿನ್ಬೋದು. ಮಕ್ಕಳಿಗೆ ಸ್ಕೂಲಿಂದೆಲ್ಲ ಬಂದ ತಕ್ಷಣ ಏನಾದರೂ ಬೇಕು ಅನಿಸ್ತಿರತ್ತೆ, ಆವಾಗ ಕರ್ಕೊಡ್ಬೋದು. ನೋಡಿ ಇಲ್ಲಿ ಕರಿತಾ ಇದ್ದಾರೆ ಅಮ್ಮ. ಬೇರೆ ಬೇರೆ ಶೇಪರು ನೀವು ದೊಡ್ಡದಾಗಿ ಹಚ್ಕೊಂಡು ಈ ರೀತಿ ಕಟ್ ಕೂಡ ಮಾಡಿಟ್ಕೋಬೋದು. ಬೇಸಿಗೆಗಾಲದಲ್ಲಿ ಸಿಗುವಂಥ ಈ ಬೇರಲಸಿನಕಾಯಿ ಇರ್ಬೋದು, ಹಲಸಿನಕಾಯಿ, ಇದರಿಂದೆಲ್ಲ ಹಪ್ಪಳ ಮಾಡಿಟ್ಕೊಂಡ್ರೆ ಮಳೆಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಳೆಗಾಲ, ಚಳಿಗಾಲ ಎಲ್ಲ ಟೈಮಲ್ಲೂ ಬರುತ್ತೆ. 1 ವರ್ಷಗಳ ಕಾಲ ಇದನ್ನ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ನೆಕ್ಸ್ಟ್ ಇಯರ್ ಮತ್ತೆ ಸಿಗತ್ತಲ್ಲ, ಆ ಟೈಮ್ವರೆಗೂ ಇಟ್ಕೋಬೋದು ಸರಿಯಾಗಿ ಜಾಸ್ತಿ ಮಾಡಿ ಇಟ್ಕೊಂಡ್ರೆ. ಇವತ್ತಿನ ಈ ರೆಸಿಪಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬೇಸಿಗೆಗಾಲದಲ್ಲಿ ರೆಡಿ ಮಾಡ್ಕೊಳ್ಳುವಂಥ ಈ ರೀತಿ ಹಪ್ಪಳ ಮತ್ತು ಬೇಸಿಗೆಯಲ್ಲಿ ರೆಡಿ ಮಾಡ್ಕೊಳ್ಳೋ ಈ ಉಪ್ಪಿನಕಾಯಿ ಎಲ್ಲ ಇದ್ದರೆ ಊಟಕ್ಕೆ ಒಳ್ಳೆ ಗಮ್ಮತ್ತು.